ಈ ತಿಂಗಳ 12ರಂದು ಬೆಳಗ್ಗೆ 11:30 ಗಂಟೆಗೆ 18ರ ಪಂಗಡಗಳಿಗೆ ಗುರುವಾಗಿರುವ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರ ಜಯಂತಿಯಲ್ಲಿ ಎಲ್ಲಾ ಸಮಾಜದ ಮುಖಂಡರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾ ಶೈಲೇಂದ್ರ ಬೆಲ್ದಾಳಿ ಅವರು ಮಾತನಾಡಿ ತಿಳಿಸಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಈ ತಿಂಗಳ 12ರಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಾಗುವುದು. ನಂತರ ಬೆಳಗ್ಗೆ 9:30 ಗಂಟೆಗೆ ಜಗದ್ಗುರು ರೇಣುಕಾಚಾರ್ಯರ ಭಾವಚಿತ್ರದ ಭವ್ಯ ಮೆರವಣಿಗೆ ಜರುಗಲಿದೆ. ಮೆರವಣಿಗೆಯು ಶಿವಾಜಿ ವೃತ್ತ, ಬಸವೇಶ್ವರ ವೃತ್ತ, ಮಹಾವೀರ ವೃತ್ತ, ಭಗತ್ ಸಿಂಗ್ ವೃತ್ತ, ಅಂಬೇಡ್ಕರ್ ವೃತ್ತ, ಜನರಲ್ ಕರಿಯಪ್ಪ ವೃತ್ತ, ಹರಳಯ್ಯ ವೃತ್ತ, ಮೋಹನ್ ಮಾರ್ಕೆಟ್ ಮೂಲಕ ರೋಟರಿ ಸರ್ಕಲ್, ನಂತರ ಡಾ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಲಿದೆ. ಅಂದಿನ ದಿವಸ ಬೆಳಗ್ಗೆ 11:30 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿದ್ದು ಜಿಲ್ಲೆಯ ಎಲ್ಲಾ ಮಠಾಧೀಶರು, ಎಲ್ಲ ಸಮಾಜದ ಮುಖಂಡರು, ಜಗದ್ಗುರು ರೇಣುಕಾಚಾರ್ಯರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಬೆಲ್ದಾಳಿ ಅವರು ಕರೆ ಕೊಟ್ಟರು. ಜಂಗಮ ಸಮಾಜದ ಮುಖಂಡರಾದ ಶಿವಯ್ಯ ಸ್ವಾಮಿಯವರು ಮಾತನಾಡಿ, ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಉತ್ಸವಕ್ಕೆ ಹಲವು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಸ್ವಾಗತ ಸಮಿತಿ, ಪ್ರಚಾರ ಸಮಿತಿ, ಆಹಾರ ಸಮಿತಿ, ಮಹಿಳಾ ಸಮಿತಿ ಹೀಗೆ ಹಲವಾರು ಸಮಿತಿ ಪ್ರಮುಖರು ಈಗಾಗಲೇ ತಮ್ಮ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಎಲ್ಲರೂ ಕೂಡಿ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸೋಣ ಎಂದು ತಿಳಿಸಿದರು. ಕಲ್ಯಾಣ ಕರ್ನಾಟಕ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿಯವರು ಮಾತನಾಡಿ, ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ದಿವಸ ಹಲವು ಸರ್ಕಾರಿ ಕಚೇರಿಗಳಲ್ಲಿ ಜಯಂತಿ ಆಚರಣೆ ಮಾಡ್ತಾ ಇಲ್ಲ. ಇದು ನಮ್ಮ ಗಮನಕ್ಕೂ ಕೂಡ ಬಂದಿದೆ. ಈ ವರ್ಷ ಅದೇ ರೀತಿ ಮಾಡಿದರೆ ಅವರ ಮೇಲೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಏಕ್ತಾ ಫೌಂಡೇಶನ್ ಅಧ್ಯಕ್ಷರಾದ ರವೀಂದ್ರ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಮುಖಂಡರಾದ ರಾಮಕೃಷ್ಣ ಸಾಳೆ, ಸಮಾಜದ ಮುಖಂಡರಾದ ಶಿವಕುಮಾರ ಸ್ವಾಮಿ ಬಂಬುಳಗಿ, ವರದಯ್ಯ ಸ್ವಾಮಿ, ಓಂ ಪ್ರಕಾಶ್ ರೊಟ್ಟಿ ಸೇರಿದಂತೆ ಇನ್ನಿತರರು ಇದ್ದರು. ಸಾಲಿನಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ ಸುಮಾರು 10 ದಿವಸದಿಂದ ನಮ್ಮ ಬೀದರ್ ಮಹಾನಗರದಲ್ಲಿ ಅನೇಕ ಕಾರ್ಯಚಟುವಟಿಕೆಗಳು ನಡೀತಾ ಬಂದಿವೆ. ಮೊದಲನೇದಾಗಿ ಪಾಪ್ನಾಸ್ನಲ್ಲಿ 2ನೇ ತಾರೀಕಿಗೆ ನಾವು ಸಭೆ ಸೇರಿ ಅವತ್ತೆಲ್ಲ ಸ್ವಾಗತ ಸಮಿತಿ ರೂಪುರೇಷೆಗಳನ್ನು ನಿರ್ಣಯ ಮಾಡಿ ಅವತ್ತು ರಚನೆ ಮಾಡಿದ್ವಿ. ಸೊ ಅದಾದಮೇಲೆ ನಮ್ಮ ಜಿಲ್ಲಾಡಳಿತ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ರೇಣುಕಾಚಾರ್ಯ ಜಯಂತಿ ಯಶಸ್ವಿಗೆ ಜಿಲ್ಲಾಡಳಿತ ವತಿಯಿಂದ ಅತ್ಯಂತ ವ್ಯವಸ್ಥಿತವಾಗಿ ಒಂದೇನಪ್ಪ ಜಯಂತಿ ಮಾಡಿಬಿಟ್ಟಲ್ಲಿ ಅಪ್ಪರ್ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಆಯಿತು. ಸೊ ಅದಾದಮೇಲೆ ಮತ್ತೆ ನಿನ್ನೆ ನಮ್ಮ ಗಣೇಶ್ ಮೈದಾನಲ್ಲಿ ಮೆರವಣಿಗೆ ಸಮಿತಿಯ ಪದಾಧಿಕಾರಿಗಳ ಸಭೆ ಆಯಿತು. ಸೊ ಹಂತವಾಗಿ ಒಂದು ವಾರದಿಂದ ನಮ್ಮ ಬೀದರ್ ಜಿಲ್ಲೆಯಲ್ಲಿ ರೇಣುಕರ ಜಯಂತಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ವಿನಂತಿ ಮಾಡ್ಕೋತೀನಿ, ನಮ್ಮ ರಾಜ್ಯ ಸರ್ಕಾರ ಯಾವ ರೀತಿ ಏನಪ್ಪ ಅಂದ್ರೆ ಸರ್ಕಾರ ವತಿಯಿಂದ ಜಯಂತಿ ಮಾಡ್ತಾರೆ, ಅದೇ ರೀತಿ ಕೇಂದ್ರ ಸರ್ಕಾರ ಕೂಡ ಶ್ರೀ ಜಗದ್ಗುರು ಪಂಚಾಚಾರ್ಯ ಒಂದು ಯುಗಮಾನೋತ್ಸವವನ್ನು ಕೇಂದ್ರ ಸರ್ಕಾರದ ವತಿಯಿಂದ ಆಚರಣೆ ಮಾಡುವ ನಿಟ್ಟಿನಲ್ಲಿ. ಯಾಕಂದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅನೇಕ ಸಂತ ಮತ್ತು ಋಷಿಮುನಿಗಳೇನಪ್ಪ ಅಂದ್ರೆ ಈಗಾಗಲೇ ಜಯಂತಿ ಮತ್ತು ಯುಗಮಾನೋತ್ಸವ ಕೇಂದ್ರ ನಮ್ಮ ಕಲ್ಚರ್ ಮಿನಿಸ್ಟ್ರಿ ಮಾಡಿದ್ದಾರೆ. ಅದೇ ರೀತಿ ಒಂದು ಪ್ರಯತ್ನ ಕೂಡ ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ರಾಜ್ಯ ಸರ್ಕಾರ ಮಾಡ್ತಾ ಇರೋದ್ರಿಂದ ಅದೇ ರೀತಿ ತೆಲಂಗಾಣದಲ್ಲೂ ಕೂಡ ತೆಲಂಗಾಣ ರಾಜ್ಯ ಸರ್ಕಾರ ರೇಣುಕೂರು ಜಯಂತಿ ಮಾಡ್ತದೆ. ಕೇಂದ್ರ ಸರ್ಕಾರ ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಆಚರಿಸಲು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅದೇ ರೀತಿ ಒಂದು ವೀರಶೈವ ಅಧ್ಯಯನ ಪೀಠ ಕೇಂದ್ರೀಯ ವಿಶ್ವವಿದ್ಯಾಲಯ ಆಗಿರ್ಬೋದು ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಅಧ್ಯಯನ ಪೀಠ ಆಗ್ಬೇಕಂತೇಳಿ ಅದನ್ನು ಕೂಡ ನಾವು ಇಟ್ಟಿವಿ. ಸೊ ಏನಪ್ಪ ಅಂದ್ರೆ ಉಳಿದಂತ ಅನೇಕ ಇವತ್ತು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಭಾಳ ವಿಜೃಂಭಣೆ ನಾವು ಮಾಡೋ ನಿಟ್ಟಿನಲ್ಲಿ ಸ್ವಾಗತ ಸಮಿತಿ, ಉಪ ಸಮಿತಿಗಳೆಲ್ಲ ಮಾಡ್ಕೊಂಡಿದ್ದೀವಿ. ಇವತ್ತು ಮೆರವಣಿಗೆ ಸಮಿತಿ ಇದೆ, ಮಹಿಳಾ ಸಮಿತಿ ಇದೆ, ಸಾಂಸ್ಕೃತಿಕ ಸಮಿತಿ ಇದೆ. ಸೊ ಎಲ್ಲರೂ ಏನಪ್ಪ ಅಂದ್ರೆ ಗ್ರೌಂಡಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಒಂದು ನೆರಳಲ್ಲಿ. ಸೊ ಒಂಥರ ಅಭೂತಪೂರ್ವ ಯಶಸ್ವಿಗಾಗಿ ಈಗಾಗಲೇ ನಗರಾದ್ಯಂತ ಇವತ್ತು ಬೃಹತ್ ಕಟ್ಔಟ್ಗಳಾಗಿರ್ಬೋದು. ಆಮೇಲೆ ನಿನ್ನೆ ನಮ್ಮ ರಥಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಉಸ್ತುವಾರಿ ಸಚಿವರು, ಶಾಸಕರೆಲ್ಲರೂ ಸೇರಿ ಡಿಜಿಟಲ್ LED ರಥ ಕೂಡ ಕೊಟ್ಟಿದ್ದಾರೆ. ಸೊ ವಿಜೃಂಭಣೆಯಿಂದ ಮಾಡೋ ನಿಟ್ಟಲ್ಲಿ ಏನೇನು ಮಾಡ್ಕೋಬೇಕು ಅವೆಲ್ಲ ಕೂಡ ತಯಾರಿ ನಾವು ಮಾಡಿದ್ವಿ. ಎಲ್ಲ ಸಾರ್ವಜನಿಕರು, ಯಾಕಂದ್ರೆ ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಪಂಚಾಚಾರ್ಯರು ಇಡೀ ಮಾನವ ಧರ್ಮದ ಕುಲಕ್ಕೆ ಏನಪ್ಪ ಅಂದ್ರೆ ಒಳಿತನ್ನು ಬಯಸಿ ಆ ಸಂದರ್ಭದಲ್ಲಿ ಕುಲಂತಾಕಲ್ಲಿ 18 ನಮ್ಮ ಒಳ ಜನರ ಉಪ ಪಂಗಡಗಳೇನಪ್ಪ ಅಂದ್ರೆ ಅನೇಕ ಸಮುದಾಯದ ಮಠಗಳನ್ನು ಸ್ಥಾಪಿಸಿ ನಾವೆಲ್ಲರೂ ನೋಡಿ. ಹಂಗಾಗಿ ಎಲ್ಲರೂ ಸೇರಿ ನಾವು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿಯನ್ನು ಬೀದರ್ ಮಾನವದ ಯಶಸ್ವಿ ಮಾಡಬೇಕಾಗಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಮಕ್ಕಳಿಗೆ ಧನ್ಯವಾದಗಳು. ಜಗದ್ಗುರು ರೇಣುಕಾಚಾರ್ಯ ದೇವರನ್ನ ಮನದಲ್ಲಿ ನೆನೆಯುತ್ತಾ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ಈ ಒಂದು ರೇಣುಕಾಚಾರ್ಯರ ಜಯಂತಿ 12ನೇ ತಾರೀಕಿನಂದು ಅದ್ರ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ
ಎಲ್ಲ ಸಮಿತಿಯ ಸಮಾಜದ ಮುಖಂಡರು ನನ್ನನ್ನು ಅಧ್ಯಕ್ಷ ಮಾಡಿದ್ದು ಯಾವ ಪುಣ್ಯ ಅಂತ ನಾನು ಭಾವಿಸ್ತೀನಿ. 12ನೇ ತಾರೀಕಿಗೆ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ಉತ್ಸವ ಸಮಿತಿ ವತಿಯಿಂದ ಬೆಳಗ್ಗೆ 9 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ಒಳಗಡೆ ಭಾವಚಿತ್ರಕ್ಕೆ ಪೂಜೆ ಹಾಗೂ ಮೆರವಣಿಗೆ ಚಾಲನೆಯನ್ನು ಅವತ್ತ ಏನು ಸರ್ಕಾರದ ಪ್ರೋಟೋಕಾಲ್ ಇರುತ್ತೆ ಅದರ ಪ್ರಕಾರ ಕಾರ್ಯಕ್ರಮ ಜರುಗುತ್ತದೆ. 9 ಗಂಟೆ ಮೆರವಣಿಗೆ ಸ್ಟಾರ್ಟ್ ಆಗಿ ಅಲ್ಲಿಂದ ಸೆಂಟೆಕ್ಸ್ ಆಫೀಸು, ಆಮೇಲೆ ಬಸವೇಶ್ವರ ವೃತ್ತ, ಆಮೇಲೆ ಅಂಬೇಡ್ಕರ್ ಅವರ ಸರ್ಕಲ್, ಕರಿಯಪ್ಪ ಸರ್ಕಲ್ ಮುಗಿಸಿ ನೆಹರು ಸ್ಟೇಡಿಯಂ ರೋಟರಿ ಸರ್ಕಲ್ನಿಂದ ರಂಗಮಂದಿರಿಗೆ 11:15ಗೆ ತಲುಪುತ್ತೆ. 11:15ಗೆ ಸಭೆ ಇರುತ್ತೆ, ಬಹಿರಂಗ ಸಭೆ. ಎಲ್ಲ ಸಮಾಜದ ಮುಖಂಡರು, ಮಠಾಧೀಶರು, ಎಲ್ಲ ರಾಜಕೀಯ ಮುತ್ಸದ್ದಿಗಳು, ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲೆಯ ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಉಸ್ತುವಾರಿ ಇದೇನು ಸಮಿತಿ ಇದೆ, ನಮ್ಮ ಸಿದ್ದರಾಮಯ್ಯ ಸ್ವಾಮಿರಾಗಲಿ, ರವಿ ಸ್ವಾಮಿರಾಗಲಿ, ನಮ್ಮ ಶಿವಸ್ವಾಮಿ ಜನರಲ್ ಸೆಕ್ರೆಟರಿ ಇದ್ದಾರೆ, ವರದಯ ಸ್ವಾಮಿಯವರು, ನಮ್ಮ ಮಂಡ್ಯವರು ಶಿವಕುಮಾರ್ ಸ್ವಾಮಿಯವರು, ನಮ್ಮ ರಾಮಕೃಷ್ಣ ನಾಳೆಯವರು, ವಿಶ್ವ ಪರಿಷತ್ನ ಅಧ್ಯಕ್ಷರು, ಮತ್ತು ಪಾಟೀಲರು, ಹಿಂಗೆ ಸಹಸ್ರಾರು ಎಲ್ಲ ಸಮಾಜದ ಮುಖಂಡರಿಗೆ ಈ ಸಮಿತಿಯಲ್ಲಿ ಸ್ಥಾನವನ್ನು ನಾವೆಲ್ಲರೂ ಕೊಟ್ಟಿದ್ದೀವಿ. ಯಾವುದೇ ಒಂದು ಮಹಾಪುರುಷರ ಜಯಂತಿ ಆಚರಣೆ ಮಾಡಬೇಕಿತ್ತಂದ್ರೆ ಎಲ್ಲ ಸಮಾಜದವರು ಸೇರಿ ಮಾಡಿದ್ರೆ ಅದಕ್ಕೊಂದು ಮೆರಗು ಬರುತ್ತದೆ. ಅದು ಪ್ರತಿಯೊಂದು ಮುಖ್ಯ ಗುರುಗಳ ಮತ್ತು ಶರಣರ ಮತ್ತು ಸಾಮಾಜಿಕ ಕ್ರಾಂತಿ ಮಾಡುವಂಥ ಜಯಂತಿಗಳು ಎಲ್ಲ ಸಮಾಜದವರು ಆಚರಣೆ ಮಾಡಿ ಎಲ್ಲ ಸಂಘ ಸಂಸ್ಥೆ ಎಲ್ಲರೂ ಸೇರಿ ಬಂದರೆ ಅದಕ್ಕೊಂದು ದೊಡ್ಡ ಒಂದು ಮೆರಗು ಬರ್ತಂತ ನಮ್ಮೆಲ್ಲರ ಭಾವನೆ. ನಾನಿಷ್ಟೇ ವಿನಂತಿ ಮಾಡ್ತೀನಿ, ಎಲ್ಲ ಬೀದರ್ ಜಿಲ್ಲೆ ಹಾಗೂ ಬೀದರ್ ನಗರ ಎಲ್ಲ ಜನರಲ್ಲಿ, ಮಹಾಜನತೆಯಲ್ಲಿ, ಯುವಕರಲ್ಲಿ, ಯುವತಿಯರಲ್ಲಿ ಹಾಗೂ ಸಂಘ ಸಂಸ್ಥೆಯ ಪ್ರಮುಖ ಪದಾಧಿಕಾರಿಗಳಲ್ಲಿ, ಎಲ್ಲ ಪಕ್ಷದ ಮುಖಂಡರಲ್ಲಿ, ಎಲ್ಲ ಸಮಾಜದ ಮುಖಂಡರಲ್ಲಿ, ಎಲ್ಲ ಮಠಾಧೀಶರಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಆ ಒಂದು ಜಯಂತಿಯನ್ನು ಯಶಸ್ವಿ ಮಾಡಬೇಕು. ಯಾಕಂದರೆ ಇದು ಹಿನ್ನೆಲೆ ಹೇಳ್ತೀನಿ, ಸುಮಾರು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮೆಯವರು ಮುಖ್ಯಮಂತ್ರಿ ಇದ್ದರು, ಸಚಿವರು ಸುನೀಲ್ ಕುಮಾರ್ ಕನ್ನಡ ಸಂಸ್ಕೃತಿ ಸಚಿವರು, ಇಂಧನ ಕನ್ನಡ ಅವಾಗ ಸರ್ಕಾರ ವತಿಯಿಂದ ಮೊದಲನೇ ಬಾರಿಗೆ ಆಚರಣೆ ಸರ್ಕಾರದಿಂದ ಶುರುವಾಯಿತು. ಇದು ಮೂರನೇ ಜಯಂತಿ ಸರ್ಕಾರ ವತಿಯಿಂದ ಆಚರಣೆ ಆಗ್ತಾ ಇದೆ. ಇದೆಲ್ಲರೂ ಯಾವುದೇ ಒಂದು ಶರಣರ ಮತ್ತು ಮಹಾನ್ ಪುರುಷರ ಜಯಂತಿ ಎಲ್ಲ ಕಡೆ, ಯಾಕಂದ್ರೆ ಅವರ ಆದರ್ಶ ನಾವು ಪಾಲನೆ ಮಾಡ್ಕೋಬೇಕು, ಅವ್ರ ಆದರ್ಶಗಳನ್ನ ನಮ್ಮ ಜೀವನದಲ್ಲಿ ಅಳಿಸ್ಕೊಡ್ಬೇಕಂತ ಈ ತರ ಎಲ್ಲ ಜಯಂತಿಗಳು ನಾವೆಲ್ಲರೂ ಆಚರಣೆ ಮಾಡ್ತೀವಿ. ಇಷ್ಟೇ ನಾವೆಲ್ಲರೂ ಬರಬೇಕು, ಪ್ರತಿ ಗ್ರಾಮದಿಂದ, ಪ್ರತಿ ಊರ್ಲಿಂದ, ಪ್ರತಿ ಪಂಚಾಯತ್ಲಿಂದ ಎಲ್ಲರೂ ಬಂದು ಭಾಗವಹಿಸ್ಬೇಕು. ನಾವು ಜಯಂತಿ ಮಾಡ್ತೀವಿ, ನಾವೇ ಸ್ವಲ್ಪ ಜನ ಮಾಡಿದ್ರೆ ಅದಕ್ಕೇನು ಮನೆಗೆ ಬರಲ್ಲ. ಈ ಒಂದು ವಿಶಿಷ್ಟ ಪೂರ್ವದ ಜಗದ್ಗುರು ರೇಣುಕಾಚಾರ್ಯರ ಜಯಂತಿ ಎಲ್ಲಾ ಸಮಾಜದವರು ಬಂದು ಮೆರವಣಿಗೆಯಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು, ಅಂದ್ರೆ ಅದಕ್ಕೊಂದು ಯಶಸ್ವಿ ಆಗ್ತದೆ. ನಾನು ಇಷ್ಟೇ ವಿನಂತಿ ಮಾಡ್ತೀನಿ, ಕೈ ಜೋಡಿಸಿ ಎಲ್ಲರೂ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸ್ಬೇಕು, ಮಹಿಳೆಯರು ಕೂಡ ಭಾಗವಹಿಸಿ ಆ ಕಾರ್ಯಕ್ರಮ ಜಯಂತಿ ಯಶಸ್ವಿ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಮ್ಮ ಸಮಾಜದಲ್ಲಿ ಇದು ಒಬ್ಬರದೇ ಜಯಂತಿ ಅಲ್ಲ, ಇದು ಎಲ್ಲ ಸಮಾಜಕ್ಕೆ ಸಂಬಂಧಪಡ್ತಕ್ಕಂಥ ಜಯಂತಿ. ಅದರ ಸಲುವಾಗಿ ಎಲ್ಲ ಸಮಾಜದವರು, ಅಂದ್ರೆ ಲಿಂಗಾಯತು, ಸ್ವಾಮಿಗಳು, ಮರಾಠಿಯರು, ಕಬ್ಬುಲಿಗರು, ಕುರುಬರು ಅಂತಿಲ್ಲ, ಎಲ್ಲ ಸಮಾಜಕ್ಕೆ ಗುರುಗಳವರು. ಅದಕ್ಕಿಂತ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಒಗ್ಗೂಡಿ ಒಂದು ಜಯಂತಿ ಆಚರಿಸೋಕ್ಕೊಂದು ಶೋಭೆ ಬರ್ತದೆ. ಅದರಿಂದ ನಮ್ಮ ಎಲ್ಲ ಬೀದರ್ ಜಿಲ್ಲೆಯ ಎಲ್ಲ ಜನರು ಮನವಿ ಇದೆ, ಎಲ್ಲ ಸಮಾಜದವರು ಇದರಲ್ಲಿ ಪಾಲ್ಗೊಳ್ಬೇಕು. ಅಲ್ಲದೆ ಎಲ್ಲ ಆಫೀಸ್ನಲ್ಲಿ, ಸರ್ಕಾರಿ ಆಫೀಸ್ ಇರಲಿ ಅಥವಾ ಪ್ರೈವೇಟ್ ಆಫೀಸ್ ಇರಲಿ, ಎಲ್ಲ ಆಫೀಸಲ್ಲಿ ನಾವು ದಿನ ಎಲ್ಲರೂ ಪೂಜೆ ಮಾಡ್ಬೇಕಂತೇಳಿ ನನ್ನ ಕಳಕಳಿ ಮನವಿ ಇದೆ. ಮತ್ತು ಜಿಲ್ಲಾಡಳಿತ ಅವ್ರ ಜೊತೆ ಹೇಳಿದ್ದಾರೆ, ಎಲ್ಲ ಆಫೀಸಲ್ಲಿ ಕಂಪಲ್ಸರಿ ಪೂಜೆ ಮಾಡ್ಬೇಕಂತೇಳಿ. ಅಲ್ಲದೆ ಪಂಚಾಯತ್ ಫೋಟೋ ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿದರೆ, ಮತ್ತೊಂದು ಯಾವ ಆಫೀಸಲ್ಲಿ ಇಲ್ಲ. ಅದಕ್ಕೆ ನಮ್ಮ ಸಮಾಜದಲ್ಲಿ ಇವತ್ತು ನಾವು ಏನು ಯಾರು ಮಾಡಿಲ್ಲ ಅಂತೇಳಿ ನಮ್ಗೆ ಯಾರು ಹೇಳಿದ್ರು ಮುಂದೆ ಶಿಸ್ತು ಕ್ರಮ ತಗೊಂತ ಅಂತ ಹೇಳ್ಯಾರ. ಅದಕ್ಕೆ ನಾವು ಸಂಘ ಸಂಸ್ಥೆಗಳಾಗಲಿ ಗೌರ್ಮೆಂಟ್ ಆಫೀಸಲ್ಲಿ ಎಲ್ಲರಲ್ಲಿ ರೇಣುಕಾಚಾರ್ಯ ಫೋಟೋ ಇಟ್ಟು ಎಲ್ಲರೂ ಪೂಜೆ ಮಾಡ್ಬೇಕಂತೇಳಿ ಎಲ್ಲರೂ ಬೀದರ್ ಜಿಲ್ಲೆಯಲ್ಲಿ ಕಳಕಳಿ ಮನವಿ ಮಾಡ್ಬೋದು.